ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲರೂ ಮಾಡುವಂಗೆ ಆ್ಯಸ್ ಯೂಶ್ವಲ್ ಶಾವಿಗೆ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತೇಳಿ ಹೊಸದಾಗಿ ಅಡುಗೆ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಮಾಡಿ ತೋರ್ಸತ್ತೀನಿ. ಬರ್ರಿ ಹೆಂಗಾರ ನೋಡೋಣ. ಫಸ್ಟ್ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಟಾರ್ಟಿಂಗನ್ನ ಶೇಂಗಾ ಹಾಕ್ಕೋಬೇಕು. ಕಡಲೆಕಾಯಿ ಅಂತಿರಲ್ಲ ಅದು ಹಾಕ್ಕೊಂಡು ಆಮೇಲೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡು ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಅಂದರೆ ಇವು ಕರೆಕ್ಟಾಗಿ ಹುರಿತಾವೆ. ಆಮೇಲೆ ಸ್ವಲ್ಪ ಕಂದಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ನೀವು ಕಡಲೆಬೇಳೆ ಮುಂಚೆನೇ ಹಾಕಿದರೂ ನಡೆಯುತ್ತೆ, ಆಮೇಲೆ ಪುಟಾಣಿ ಹಾಕಿದರೂ ನಡೆಯುತ್ತೆ. ಕಡಲೆಬೇಳೆ ಇದ್ರೆ ಸ್ವಲ್ಪ ಜಾಸ್ತಿ ಹುರಿಬೇಕಾಗುತ್ತೆ, ಸೊ ಮುಂಚೆನೇ ಹಾಕಿರಿ. ಪುಟಾಣಿ ಆದ್ರೆ ಅದು ಸ್ವಲ್ಪ ತಡ ಮಾಡಿ ಹಾಕಿದ್ರೂ ನಡೆಯುತ್ತೆ. ಇವೆಲ್ಲ ಹಾಕಿದ ನಂತರ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕಬೇಕು. ಈರುಳ್ಳಿ ಹಾಕಿ ಎಲ್ಲನೂ ಸೇರಿಸಿ ಫ್ರೈ ಮಾಡಬೇಕು. ಕಂದ ಕಲರ್ ಚೇಂಜ್ ಆಗುವಂಗೆ ಫ್ರೈ ಮಾಡಿರಿ. ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗಕತ್ತೈತೆ ಅಂತ. ಇದೆಲ್ಲ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿರಿ. ಅರ್ಶಿಣ ಪುಡಿ ಹಾಕಿದ ತಕ್ಷಣ ನಿಮಗೆ ನೋಡಿರಿ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಅಂದರೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊರಿ. ಅದಕ್ಕೆ ಸಕ್ಕರೆ ಸೇರಿಸ್ಕೊಂಡು ಆಮೇಲೆ ನೀವು ಹುರಿದಿಟ್ಕೊಂಡಿರೋ ಶಾವ್ಗೆನ ಸೇರಿಸ್ರಿ. ಶಾವ್ಗೆನ ಸೇರಿಸಿ ಡೈರೆಕ್ಟ್ ಅದರೊಳಗೆ ಹುರ್ಕೊರಿ ಶಾವ್ಗೆ ಮತ್ತು ಒಗ್ಗರ್ಣೆನ. ಮುಂಚೆನೇ ಒಬ್ಬೊಬ್ಬರು ಹೆಂಗೆ ಮಾಡ್ತಾರೆ, ಮುಂಚೆನೇ ಶಾವ್ಗೆನ ಎಣ್ಣೆ ಒಳಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಡೈರೆಕ್ಟ್ ನೀರು ಹಾಕಿ ಒಗ್ಗರ್ಣೆಗೆ ನೀರು ಹಾಕಿ ನೀರು ಕುದಿ ಬಂದಮೇಲೆ ಅದರೊಳಗೆ ಹಾಕಿಬಿಡ್ತಾರೆ. ಬಟ್ ಹಂಗೆ ಹಾಕೋದ್ರಿಂದ ಎಣ್ಣೆ ಡಬಲ್ ಹತ್ತುತ್ತೆ, 2 ಸರಿ ಹಾಕೋದಾಗತ್ತೆ. ಸೊ ಎಣ್ಣೆ ಕಡಿಮೆ ಕನ್ಸ್ಯೂಮ್ ಮಾಡ್ಬೇಕಂದ್ರೆ ನೀವು ಈ ಮೆಥಡನ್ನು ಯೂಸ್ ಮಾಡಿರಿ. ಅದು ಹಾಕಿ ಕರೆಕ್ಟಾಗಿ ಎರಡೂ ಮಿಕ್ಸ್ ಆಗಬೇಕು. ಶಾವಿಗೆ ಮತ್ತು ಒಗ್ಗರಣೆ ಏನಿರುತ್ತಲ್ಲ ಎರಡೂ ಮಿಕ್ಸ್ ಆದಮೇಲೆ ಮೇಲೆ ಕೊತ್ತಂಬರಿ ಹಾಕ್ಕೊಂಡಿನಿ ನಾನು. ಕೊತ್ತಂಬರಿ ಹಾಕ್ಕೊಂಡು ನೀರು ಹಾಕೋರಿ. ನಾನು ಟೈಮ್ ಸೇವ್ ಮಾಡೋ ಸಲುವಾಗಿ ಮುಂಚೆನೇ ಇನ್ನೊಂದು ಕಡೆ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ. ಬಿಸಿನೀರು ಕಾಯಿಸಿಟ್ಕೊಂಡಿದ್ದದನ್ನು ಹಾಕಿದ್ರೆ ಜಲ್ದಿ ಕುದಿ ಬರುತ್ತದೆ. ಅಂದರೆ ಅದು ನೀರು ಬಿಸಿ ಆಗಕ್ಕೆ ಭಾಳ ಟೈಮ್ ಹಿಡಿಯಲ್ಲ. ನೋಡಿರಿ ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಿಟ್ಟಿದ್ದ ಲಿಡ್ಡನ್ನು ತೆಗೆದು ನೋಡಿದರೆ ಈ ಥರ ಶಾವಿಗೆ ಉಪ್ಪಿಟ್ಟು ಆಗಿರುತ್ತೆ. ನಿಮಗೆ ಮನೆಯೊಳಗೆ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲಪ್ಪ ಅಂದ್ರೆ ಈಸಿಯಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಮನೆಯಾಗ ಈ ಥರ ನೀವು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೋಬೋದು. ನೋಡಿರಿ, ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂಥೇಳಿ ನಮಗೆ ಕಮೆಂಟ್ ಸೆಕ್ಷನ್ನಾಗ ಬಂದು ತಿಳಿಸ್ರಿ. ನಮಸ್ಕಾರ.